ಲೋಕಸಮರ ಹೊಸ್ತಿಲಿನಲ್ಲೇ ಮತ್ತೆ ಕಮಿಷನ್ ಸರ್ಕಾರ ಅನ್ನೋ ಬಾಂಬ್ ಈಗ ಸ್ಫೋಟವಾಗಿದೆ. ಬಿಜೆಪಿ ಕಾಲದಂತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ 40% ಕಮಿಷನ್ ನಡೀತಿದೆ ಅಂತ ಕೆಂಪಣ್ಣ ಆರೋಪ ಮಾಡಿದ್ರು. ಇದನ್ನೇ ಅಸ್ತ್ರವಾಗಿಸಿಕೊಂಡಂತ ಕೇಸರಿ ಪಡೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಎಗರಿ ಬೀಳ್ತಾ ಇದೆ. ಈಗೂ ಅದನ್ನು ಕಂಟಿನ್ಯೂ ಆಗ್ತದೆ. ಯಾವ ಶಾಸಕರಿಗೆ ಇವರು ದುಡ್ಡು ಕೊಡಬೇಕು ಅಂತ ಮಂತ್ರಿಗಳು ಹೇಳಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧವೂ 40% ಕಮಿಷನ್ ಬಾಂಬ್. ಸಿಎಂ ಸಿದ್ದು ಸರ್ಕಾರದ ವಿರುದ್ಧ ಹಲ್ಲಾಬೋಲಿ ಎಂದ ಬಿಜೆಪಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಈ ಸರ್ಕಾರದಲ್ಲಿ 40% ಕಮಿಷನ್ ನಡೀತಾ ಇದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಆಗಿನ ಕಾಲದಲ್ಲಿ 40% ಇದೆ ಅಂತ ಈಗೂ ಅದನ್ನು ಕಂಟಿನ್ಯೂ ಆಗ್ತದೆ ವಿತ್ ಥ್ರೂ ಅಫಿಷಿಯಲ್ಸ್. ಅರ್ಲಿಯರ್ ಏನಾಗ್ತದೆ, ಸ್ಟ್ರೈಟಾಗಿ ನಾವು MLA ಹತ್ರ ಹೋದರೆ ಅವ್ರ ಮನೆಗೆ ಹೋದರೆ ಇಷ್ಟು ದುಡ್ಡು ಕೊಟ್ರಿ ಕೆಲಸ ಮಾಡ್ಕೊಂಡು ಅಂತ ಹೇಳ್ತೀವಿ. ಈಗ ಯಾವುದೇ MLA ಇದುವರೆಗೂ ಅಥವಾ ಮಿನಿಸ್ಟರ್ ಆಗಲಿ ನಮಗೆ ದುಡ್ಡು ಕೊಡಿ ಅಂತ ಕೇಳಿಲ್ಲ. ಕೊಟ್ಟಿದ್ದರೆ ಅದನ್ನು ಹೇಳ್ತಿದ್ವಿ, ನಮಗೇನು ಭಯ ಇರಲಿಲ್ಲ. ಆದರೆ ಅಫಿಷಿಯಲ್ಸು ದೇ ಆರ್ ಕಲೆಕ್ಟಿಂಗ್ ಆ್ಯಂಡ್ ಭಾಳ ಕರಪ್ಷನ್ ಅಂದರೆ ಮ್ಯಾಕ್ಸಿಮಮ್ ಲೆವೆಲ್ ಹೋಗಿದೆ. ಅದರಲ್ಲಿ ಅಫಿಷಿಯಲ್ಸ್ ಇನ್ವಾಲ್ವ್ಮೆಂಟ್ ಇದೆ. ಕೆಂಪಣ್ಣ ಆರೋಪವನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಹಲ್ಲಾಬೋಲ್ ಅಂದಿದೆ. ಕೆಂಪಣ್ಣ ವಿರುದ್ಧ ಈಶ್ವರಪ್ಪ ಗುಡುಗಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ 40% ಅಲ್ಲ 80% ಇದೆ. ಕೆಂಪಣ್ಣ ಸ್ವಲ್ಪ ಲೆಕ್ಕ ತಿಳಿದುಕೊಳ್ಬೇಕು ಅಂತ ಬಿಜೆಪಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಕಿಡಿಕಾರಿದ್ದಾರೆ. ಯಾವ ಇಲಾಖೆ ಮಂತ್ರಿ ದುಡ್ಡು ಕೇಳಿದ್ದಾರೆ, ಎಷ್ಟು ಕೇಳಿದ್ದಾರೆ, ಯಾವ ಯೋಜನೆ ಕೇಳಿದ್ದಾರೆ, ಅದೇ ರೀತಿ ಯಾವ ಶಾಸಕರಿಗೆ ಇವರು ದುಡ್ಡು ಕೊಡಬೇಕು ಅಂತ ಮಂತ್ರಿಗಳು ಹೇಳಿದ್ದಾರೆ. ಸ್ಪೆಸಿಫಿಕ್ ಆಗಿ ನೀವು ದಾಖಲೆ ಕೊಡದೆ ಹೇಳಿದ್ರೇನೆ ಆಗ ನಾಟಕ ಮಾಡಿದ್ರಿ. ಅವಾಗ ನಾವು ನಾಟಕ ಮಾಡಿದ್ದೀವಿ ಅಂತ ನಿಮ್ಮ ಮೇಲೆ ಆಪಾದನೆ ಬಂದಿದೆಯಲ್ಲ, ಇದನ್ನು ತಪ್ಪಿಸ್ಕೊಳ್ಳೋಕ್ಕೆ ಇನ್ನೊಂದು ನಾಟಕ ಮಾಡೋ ಪ್ರಯತ್ನ ನಡೆಸಬೇಡಿ. ಆವಾಗ 40% ಅಂತ ಇವ್ರು ಆರೋಪ ಮಾಡ್ತಿದ್ರು. ಕೆಂಪಣ್ಣವ್ರಿಗೆ ಸ್ವಲ್ಪ ಲೆಕ್ಕ ತಿಳ್ಕೊಬೇಕು. ಇನ್ನು ಯಾರಾದ್ರೆ ಈಗ 80%ಗೆ ಹೋಗಿದೆ. ತಿಳ್ಕೊಳ್ಳೋರು ಇನ್ನೂ ಕಾಂಟ್ರಾಕ್ಟರ್ನ ಕುಂದಿರ್ಸ್ಕೊಂಡು ಬಹುಶಃ ಅವ್ರು ಭಾಳ ವರ್ಷ ಆಯ್ತು ಅನ್ಸದ್ ಕೆಲಸ ಮಾಡೋದು ಬಿಟ್ಟು ಈ ಕಾಂಟ್ರಾಕ್ಟರ್ ಕುಂದಿರ್ಸ್ಕೊಂಡು ಕೇಳಲಿ 80% ಆಗ್ಯದ. ಇನ್ನು ಕೆಂಪಣ್ಣ ಹಾಗೂ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ನೀಡಿದ್ದಾರೆ. ಬಿಜೆಪಿಗರಿಗೆ ನಮ್ಮ ಬಗ್ಗೆ ಮಾತನಾಡೋ ನೈತಿಕತೆ ಇಲ್ಲ, ಬೊಮ್ಮಾಯಿ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರವಾಗಿತ್ತು ಅಂತ ಸಚಿವ ರಾಮಲಿಂಗಾರೆಡ್ಡಿ ಕೆಂಡ ಉಗುಳಿದ್ರು. ಅತ್ತ ಕೆಂಪಣ್ಣ ಅವರ ಬಳಿ ದಾಖಲೆ ಇದ್ರೆ ಆಯೋಗಕ್ಕೆ ನೀಡಲಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ದಿನೇಶ್ ಗುಂಡೂರಾವ್ ಆಗ್ರಹಿಸಿದ್ರು. ಈಗ ಬಿಜೆಪಿಯವರಿಗೆ ಯಾವ ನೈತಿಕ ಹಕ್ಕು ಇಲ್ಲ. ಬಿಜೆಪಿಯವರಿಗೆ ಇಡೀ ದೇಶದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಬೊಮ್ಮಾಯಿ ಸರ್ಕಾರ ಹೆಸರು ಅವರು ಪಡ್ಕೊಂಡಿದ್ರು. ಮತ್ತು ಸ್ವಜನ ಪಕ್ಷಪಾತ ಮತ್ತು ರಿಕ್ರೂಟ್ಮೆಂಟ್ಸಲ್ಲಿ ಬಿಟ್ಕಾಯಿನ್ ಇರ್ಬೋದು, ಈ ಸಬ್ ಇನ್ಸ್ಪೆಕ್ಟರ್ಸ್ ಇದಿರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಅದೇ ರೀತಿ ಲೆಕ್ಚರರ್ಸ್ ಇದು ರಿಕ್ರೂಟ್ಮೆಂಟು. ನಾನು ಯಾವತ್ತೂ ಕೂಡ 8ನೇ ಸಲ MLA ಆಗಿದ್ದೀನಿ. ಈ ರೀತಿ ರಿಕ್ರೂಟ್ಮೆಂಟ್ಸಲ್ಲಿ ಮೋಸ ಮಾಡಿದ್ದು ಒಂದು ಸರ್ಕಾರ ನೇರವಾಗಿ ಭಾಗಿಯಾಗಿದ್ದು ನಾನು ಎಲ್ಲೂ ಕೂಡ ನೋಡಿರಲಿಲ್ಲ. ಅಂಥದ್ದೇನಾದರೂ ಕಾನೂನು ಮಾಡಿದ್ರೆ ಅರ್ಧ BJP ಖಾಲಿ ಆಗ್ತದೆ ಮತ್ತು RSS ಬಾಗಿಲು ಮುಚ್ತೇವೆ. ಈಶ್ವರಪ್ಪ ಅವರಿಗೆ ನನ್ನೊಂದು ಸಲಹೆ ಇದೆ. ನಿಮಗಾಗಲೇ ಇನ್ವಾಲೆಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ಮನೇಲಿ ಆರಾಮಾಗಿರಿ. ನೀವು ಆಟಕ್ಕೆ ಕುಂತು ಲೆಕ್ಕಕ್ಕಿಲ್ಲ ಆಗಿಬಿಟ್ಟಿದ್ದೀರಾ. DCM ಇದ್ರಿ, ಅದಾದಮೇಲೆ ಏನಾಯಿತು MLA ಆದ್ರಿ, ಅದಾದಮೇಲೆ ಈ ಸರಿ ಟಿಕೆಟು ಸಿಕ್ಕಿಲ್ಲ. ಕೆಂಪಣ್ಣ ಅವ್ರದ್ದು ಯಾವುದಾದ್ರೂ ನಿಜವಾದಂಥ ಅವ್ರದ್ದು ವಿಷಯ ಇದ್ದರೆ ಖಂಡಿತವಾಗಿಯೂ ಅದು ಅವರು ಬಂದು ಮುಖ್ಯಮಂತ್ರಿಯವ್ರಿಗೂ ಹೇಳ್ಬೋದು ಅಥವಾ ಯಾರಿಗಾದರೂ ಹೇಳ್ಬೋದು. ಅದರಿಂದ ಅವರು ಯಾವ ವಿಚಾರದಲ್ಲಿ ಎಲ್ಲಿ ಏನಾಗ್ತದೆ ಅಂತ ಅವ್ರು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಅದು ಹೇಳಿದ್ರೆ ಖಂಡಿತ ನನ್ನ ಇಲಾಖೆಯಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಅವರು, ನಾನು ಅದ್ರ ಬಗ್ಗೆ ತನಿಖೆ ಮಾಡಿಸ್ತೀನಿ. ಅದೇನೇ ಇರ್ಲಿ, ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲೇ ಕಮಿಷನ್ ಬಾಂಬ್ ಸ್ಫೋಟವಾಗಿದ್ದು ಕೇಸರಿ ಪಡೆಗೂ ಅಸ್ತ್ರವಾಗಿ ಸಿಕ್ಕಂತಾಗಿದೆ. ಇದನ್ನ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿ ಎದುರಿಸುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9. ಇನ್ನು ಕಮಿಷನ್ ಆರೋಪ ಮಾಡ್ತಿರುವಂತಹ ಕೆಂಪಣ್ಣ ನಾಗಮೋಹನ್ ದಾಸ್ ಸಮಿತಿಗೆ ದೂರು ನೀಡಲಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿರುವಂತಹ ಸಿಎಂ ಯಾವ ಅಧಿಕಾರಿಗಳು ಅಂತ ಸಮಿತಿಗೆ ದೂರು ಕೊಡ್ಲಿ ಅಂತ ಹೇಳಿದ್ದಾರೆ. ಆ ಥರ ಇದ್ರೆ ನಾಗಮೋಹನ್ ದಾಸ್ ಒಂದು ಕಮಿಷನ್ ಮಾಡಿದ್ದೀವಿ, ದಾಖಲಾತಿಗಳಿದ್ರು ಕೊಡ್ಲಿ ಅವರು. ನಾಗಮೋಹನ್ ದಾಸ್ ಕಮಿಷನ್ ಮಾಡಿದ್ದೀವಿ. 40% ಭ್ರಷ್ಟಾಚಾರದ ಬಗ್ಗೆ ಹಿಂದೆ ಹೇಳಿದ್ರಲ್ಲ, ಅದ್ರ ಬಗ್ಗೆ ತನಿಖೆ ಮಾಡಕ್ಕೆ
ನಾಗಮೋಹನ್ ದಾಸ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವ್ರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದೀವಿ. ಅವ್ರು ಏನ್ ಹೇಳಿರೋದು ಅಧಿಕಾರಿಗಳು ಕೇಳ್ತಾವ್ರೆ ಈಗ ಅಲ್ವಾ? ಇದ್ರೆ ಯಾರು ಅಧಿಕಾರಿಗಳು ಕೇಳ್ತಾರೋ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಲಿ ಅಲ್ವೇನೆಯ? ಕಮಿಷನ್ ಅಪಾಯಿಂಟ್ ಮಾಡಿದೀವಲ್ಲ ಒಂದು ಕೊಡ್ಲಿ ಹೋಗಿ. ಇನ್ನು ಕೆಂಪಣ್ಣ ಆರೋಪ ಬಿಜೆಪಿ ಅವರಿಗೆ ಮೃಷ್ಟಾನ್ನ ಸಿಕ್ಕಂತಾಗಿದೆ. ಈ ಹಿಂದೆ ಯಾರು ಬಿಜೆಪಿಯನ್ನ 40% ಅಂತ ಹೇಳಿದ್ರು, ಈಗ ಅವರೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್ ಅನ್ನ ಎಸೆದಿದ್ದಾರೆ. ಕೆಂಪಣ್ಣ ಆರೋಪಕ್ಕೆ ಮಾತನಾಡಿದಂತ ಮಾಜಿ ಸಿಎಂ ಬೊಮ್ಮಾಯಿ ಹಗಲು ದೊರಡೆ ನಡೀತಿದೆ ಅಂತ ಹೇಳಿದ್ರೆ, ಇನ್ನು ಅಶೋಕ್ ಇದು ಲೂಟಿಕೋರರ ಸರ್ಕಾರ ಅಂತ ಕಿಡಿಕಾರಿದ್ರು. ಈ ಸರ್ಕಾರದಲ್ಲಿ 40 ಅಲ್ಲ, ಅದಕ್ಕಿಂತ ಜಾಸ್ತಿ ಇದೆ. ವಿಧಾನಸಭೆಯ ಪ್ರತಿಯೊಂದು ಕಲ್ಲು ಕೂಡ ಭ್ರಷ್ಟಾಚಾರದ ಬಗ್ಗೆ ಕಥೆಗಳು ಹೇಳ್ತದೆ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಆಗಿದೆ ಅಂತ. ಬಡವ್ರನ್ನೂ ಬಿಡ್ತಾ ಇಲ್ಲ, ನೊಂದವ್ರನ್ನೂ ಬಿಡ್ತಾ ಇಲ್ಲ, ಯಾರನ್ನೂ ಬಿಡ್ತಾ ಇಲ್ಲ. ಟ್ರಾನ್ಸ್ಫರ್ ಒಂದು ದೊಡ್ಡ ದಂಧೆ ಆಗಿದೆ. ಕಾಂಟ್ರಾಕ್ಟರ್ಗಳಿಂದ ವಸೂಲಿ ನಡೀತಾ ಇದೆ. ಇದು ಹಗಲು ದೊರಡೆ ನಡೀತಾ ಇದೆ. ನಾನೇನು ಹೇಳ್ತಿದ್ದೀನಿ, ಅಧಿಕಾರಿಗಳು ದುಡ್ಡು ಕೇಳ್ತಾರೆ ಅಂತ ಹೇಳ್ತಾರೆ ಅವರು. ಅಧಿಕಾರಿಗಳು ಯಾರ ಹೆಸರಿನಲ್ಲಿ ಕೇಳ್ತಾ ಇದ್ದಾರೆ, ಎಲ್ಲಿ ಅದು ಯಾರಿಗೂ ಮುಟ್ತಾ ಇದೆ, ಅದು ಬೇಕಲ್ಲ ಮುಖ್ಯ. ರಾಜಕೀಯವಾಗಿ ಅವರಿಗೆ ಆಶ್ರಯ ಇಲ್ಲದೆ ಅಧಿಕಾರಿಗಳು ಹೆಂಗೆ ಕಲೆಕ್ಟ್ ಮಾಡ್ತಾರೆ? ಈಗ ಎಲ್ಲ ಆಫೀಸ್ಗಳು ಕಲೆಕ್ಷನ್ ಸೆಂಟರ್ ಆಗಿದೆ. ಅವೆಲ್ಲವೂ ಕೂಡ ರಾಜಕೀಯ ಲೀಡರ್ಸ್ಗಳಿಗೆ, ಜನಪ್ರತಿನಿಧಿಗಳಿಗೆ, ಮಂತ್ರಿಗಳಿಗೆ, ಮುಖ್ಯಮಂತ್ರಿ ಕಚೇರಿವರೆಗೂ ಹೋಗಿದೆ. ಈಗ ಎಲ್ಲಿ ಭ್ರಷ್ಟಾಚಾರ ಇದೆ ಅಲ್ಲೇ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅವರು. ಇದರಿಂದ ಏನಾಗ್ತದೆ? ಕೂಡಲೇ ತನಿಖೆ ಆಗಬೇಕು ಸಂಪೂರ್ಣವಾಗಿ. ಏನಾದ್ರು ಸ್ಪೆಸಿಫಿಕ್ ಚಾರ್ಜ್ ಇದ್ದರೆ ಕೊಡಬೇಕು, ತನಿಖೆ ಆಗಬೇಕು. ನಿರಂತರವಾಗಿ ಅಧಿಕಾರಿಗಳು, ಮಂತ್ರಿಗಳು ಹೆಸರು ಹೇಳಿ, MLAಗಳ ಹೆಸರು ಹೇಳಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು 100ಕ್ಕೆ 100% ಸತ್ಯ. ಇದರಲ್ಲಿ ಏನು ವ್ಯತ್ಯಾಸನೇ ಇಲ್ಲ. ನಾವು ಅದನ್ನೇ ಹೇಳ್ತಾ ಇದ್ದೀರಿ. ಈಗಾಗಲೇ 2 ರೈಡ್ ಆದಾಗ ಸುಮಾರು 100 ಕೋಟಿಗೂ ಹೆಚ್ಚು ಹಣವನ್ನು ಇನ್ಕಮ್ ಟ್ಯಾಕ್ಸ್ ಅವರು ಬೆಂಗಳೂರಲ್ಲೇ ಸೀಸ್ ಮಾಡಿದ್ದಾರೆ. ಅಂದರೆ ಈ ಸರ್ಕಾರ ಬಂದ ದಿನದಿಂದನೂ ಕೂಡ ಇವತ್ತು ಲೂಟಿ ಮಾಡೋಕ್ಕೆ ಲೂಟಿಕೋರರ ಸರ್ಕಾರ ಆಗಿ ಇದೆ. ಇಂಥ ಸರ್ಕಾರಕ್ಕೆ ಹಿಂದೆ ಕೆಂಪಣ್ಣ ಅವರು ಏನು ಹೇಳಿಕೆ ಕೊಟ್ಟಿದ್ರು, ಈಗ ಈ ಸರ್ಕಾರದ ಮೇಲೂ ಅದೇ ಹೇಳಿಕೆ ಕೊಟ್ಟಿದ್ದಾರೆ. ಅದರಿಂದ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು. ಯಾಕಂದರೆ ಅದೇ ಕೆಂಪಣ್ಣ ಅವ್ರನ್ನ ಮುಂದೆ ಇಟ್ಕೊಂಡು 40% ಅಂತ ಎಲ್ಲ ಕಡೆ ಬ್ಯಾನರ್ ಹಾಕಿದ್ರು. ಕ್ಯಾಂಪೇನ್ 40% ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಬೊಮ್ಮಾಯಿ ಅವರ ವಿರುದ್ಧ ಕ್ಯಾಂಪೇನ್ ಮಾಡಿದ್ರು. ಈಗ ಏನು ಹೇಳ್ತಾರೆ ಇವರಿಗೆ? ಇದೇ ಸಿದ್ದರಾಮಯ್ಯ ಈಗ 40% ಅಂತ ಆಗಿದೆ. ಇವರಿಗೆ ಮಾನ ಮರ್ಯಾದೆ ಇದ್ರೆ, ಗೌರವ ಇದ್ರೆ ರಾಜೀನಾಮೆ ಕೊಡಬೇಕು.